ಇದು ಆರ್ಡರ್ ಅಂತ ಅನ್ಕೋ, ಇಲ್ಲ ರಿಕ್ವೆಸ್ಟ್ ಅಂತ ಅನ್ಕೋ, ನಿನ್ನಿಷ್ಟ. ನೀನು ಈ ಮದುವೆ ಮಾಡ್ಕೋಬಾರ್ದು, ನನ್ನ ಜೊತೆನೇ ಇರಬೇಕು. ಯಾಕೆ ನನ್ನನ್ನು ಹೀಗೆ ಯಾಕೆ ಕೋಪ ಬರಿಸ್ತಿದ್ಯಾ ಫಿರಾಜ್? ನಾವೆಷ್ಟು ಜಗಳ ಮಾಡಿದ್ರು ನಾನು ನಿನಗೆ ಹೆಲ್ಪ್ ಮಾಡ್ತಾನೆ ಇದ್ದೀನಲ್ಲ. ಅಕ್ಕ, ರಾಕ್ ಸ್ಟಾರ್ನ ಕನ್ವರಿಸ್ತಾ ಇದ್ಯಾ? ನಮ್ಮ ಮಧ್ಯೆ ಏನೂ ಇಲ್ಲ ಅಂತ ಹೇಳ್ದೆ, ಮತ್ತೆ ಅವನ್ ಬಗ್ಗೆನೇ ಕನ್ವರಿಸ್ತಾ ಇದ್ಯಾ? ಕಾಯಿನ್ನು ಕರ್ಬೇವ್ನು ನೀನ್ ನಂಬಿಲ್ಲ ಅಲ್ವಾ? ಕೊಡ್ತೀನಿ, ನಿನಗೆ ಪ್ರೂಫ್ ಸಮೇತ ಕೊಡ್ತೀನಿ. ಅದು ಹಾಗಲ್ಲ, ನಾನು ಹಾಗೆ ಹೇಳಲೇ ಇಲ್ಲ. ನೀನು ಕರೆದಾಗ ನಾನು ಬರ್ದೇ ಇದ್ದು ತಪ್ಪೆ, ನಿನ್ನ ಫೋನ್ ಕಾಲ್ ವೇಟಿಂಗಲ್ಲಿ ಇಟ್ಟಿದ್ದು ತಪ್ಪೆ. ಬಟ್ ಏನು ಮಾಡೋದು ವಿರಾಜ್, ನೀನು ತುಂಬ ಹರ್ಟ್ ಆಗಿದೆಯಾ ಅಂತ ನನಗೆ ಗೊತ್ತು. ಐ ಆಮ್ ಸಾರಿ ವಿರಾಜ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ನಾನು ಒಳ್ಳೆ ರಾಕ್ ಸ್ಟಾರ್ ಅಲ್ವಾ ನೀನು? ಪ್ಲೀಸ್, ಐ ಆಮ್ ಸಾರಿ, ಐ ಆಮ್ ಸಾರಿ, ಐ ಆಮ್ ಸಾರಿ. ನಾಳೆ ಬೆಳಗ್ಗೆ ನೀನ್ ಎದ್ದ ತಕ್ಷಣ ಫಸ್ಟ್ ಡೇ ಸಿನಿಮಾ ತೋರಿಸ್ತೀನಕ್ಕ. ಅಷ್ಟಕ್ಕೂ ನಾನು ಮಾಡ್ತಿರೋದು ಕರೆಕ್ಟಾ? ನನ್ನ ಪ್ರೀತಿನ ಹೇಳ್ಕೊಳ್ದೆ ತಪ್ಪು ಮಾಡ್ತಾ ಇದ್ದೀನ? ನಾನು ಯಾಕೆ ಫೂಲಿಶಾಗಿ ಬಿಹೇವ್ ಮಾಡಿದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಚೈತ್ರನ್ನ ಪೃಥ್ವಿ ಪಕ್ಕ ನೋಡಿದ್ರೆ ನನಗೆ ತಡ್ಕೊಳಕ್ಕೆ ಆಗಲ್ಲ. ಚೈತ್ರಂಗೆ ಯಾಕೆ ನನ್ನ ಮನಸ್ಸು ಅರ್ಥ ಆಗ್ತಿಲ್ಲ? ಅವಳನ್ನ ಬೇರೆ ಹುಡುಗರ ಜೊತೆ ನೋಡಕ್ಕಾಗ್ದೇನೆ ನಾನು ಆ ರೀತಿ ಬಿಹೇವ್ ಮಾಡೋದು ಅಂತ ಅವಳಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ವಾ? ಒಂದ್ ವೇಳೆ ಅರ್ಥ ಆಗಿದ್ದಿದ್ರೆ ಯಾಕೆ ಅಂತ ಕೇಳ್ಬೋದಾಗಿತ್ತು ಅಲ್ವಾ? ಹಾಗಾದ್ರೂ ಇದೆಲ್ಲ ಮಾಡ್ತಿರೋದು ಪ್ರೀತಿಯಿಂದ ಅಂತ ಅರ್ಥ ಆಗುತ್ತಾ? ಇಲ್ಲ ಕ್ಯಾಶುವಲ್ ಆಗಿ ಅವಳನ್ನ ರೇಗಿಸ್ತಿದ್ದೀನಿ ಅಂತ ಸುಮ್ಮನಾಗ್ತಾಳ? ಓ ಗಾಡ್, ನನಗೇನು ಅರ್ಥ ಆಗ್ತಾ ಇಲ್ಲ. ವಿರಾಜ್, ಅಣ್ಣ, ನೀನಿನ್ನೂ ನಿದ್ದೆ ಮಾಡಿಲ್ವಾ? ಇಲ್ಲ ಕಣೋ, ನಿದ್ರೆ ಬರ್ತಿರ್ಲಿಲ್ಲ. ನಿನ್ನ ಹತ್ರ ಮಾತಾಡೋಣ ಅಂತ ಬಂದೆ. ಅದು ಸರಿ, ನೀನು ಯಾಕೆ ಇನ್ನೂ ಮಲಗಿಲ್ಲ? ನಿದ್ದೆ ಬಂದಿಲ್ವಾ? ಅದು ಅಣ್ಣ, ಜಸ್ಟ್ ಮ್ಯೂಸಿಕ್. ಓ, ಹೊಸ ಸಾಂಗ್ಗೋಸ್ಕರ ಟ್ಯೂನ್ ಮಾಡ್ತಿದ್ಯಾ? ಯಾ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ. ನೀನು ಟ್ಯೂನ್ಗೋಸ್ಕರ ಇಷ್ಟೊಂದು ಸೀರಿಯಸ್ ಆಗಿ ಯೋಚನೆ ಮಾಡ್ತಿರೋದು ನಾನು ಯಾವತ್ತೂ ನೋಡಿಲ್ಲ ಕಣೋ. ಯಾವುದಾದ್ರೂ ಕಾಂಪಿಟೇಷನ್ ಇದೆಯಾ? ಒಂಥರ ಹಾಗೆ ಅಣ್ಣ. ಇದಕ್ಕೂ ಮುಂಚೆ ನಾನು ಮಾಡಿರೋ ಟ್ಯೂನ್ಸ್ ಎಲ್ಲ ಏನೋ ಗಾಳಿ ಬೀಸ್ದ ಹಾಗೆ ಈಸಿಯಾಗಿ ಬಂದ್ಬಿಡ್ತಿದ್ವು. ಬಟ್ ಈ ಟ್ಯೂನ್ ಇಲ್ಲಿಂದ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದಕ್ಕೆ ನನಗೆ ತೊಂದರೆ ಆಗ್ತಿರೋದು. ಆ್ಯಂಡ್ ಈ ಪೇನ್ ಕೂಡ ಒಂಥರ ಚೆನ್ನಾಗಿದೆ ಅಣ್ಣ. ಮನಸ್ಫೂರ್ತಿಯಾಗಿ ಮಾಡೋ ಯಾವ ಕೆಲಸ ಆದರೂ ಸಂತೋಷ ಕೊಡುತ್ತೆ ವಿರಾಜ್. ಹಾರ್ಟ್ಫುಲ್ಲಾಗಿ ಟ್ರೈ ಮಾಡು. ನಿಜವಾಗ್ಲೂ ನೀನು ಅನ್ಕೊಂಡಿರೋ ಟ್ಯೂನ್ ಬರುತ್ತೆ, ನಿನಗೆ ಸಕ್ಸಸ್ ಕೊಡುತ್ತೆ. ಥ್ಯಾಂಕ್ ಯು ಅಣ್ಣ. ಹೌದು, ನೀನೇನೋ ನಿದ್ದೆ ಮಾಡ್ದೇನೆ ಈ ಟೈಮಲ್ಲಿ ಇಲ್ಲಿಗೆ ಬಂದಿದ್ಯಾ? ಸ್ಮೈಲಿ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಸ್ಮೈಲಿ ಬಗ್ಗೆ ಅಂತಿದ್ದಾನಲ್ಲ, ಅಣ್ಣಂಗೇನಾದರೂ ಡೌಟ್ ಬಂದಿದ್ಯಾ? ಅವ್ರ ಬಗ್ಗೆ ಏನು ಯೋಚನೆ ಮಾಡ್ತಿದ್ಯಾ ಅಣ್ಣ? ಸ್ಮೈಲಿ ಜೊತೆ ಮದುವೆ ಫಿಕ್ಸ್ ಆದಮೇಲೆ ನನಗೆ ಅವಳ ಮೇಲೆ ಯಾವ ರೀತಿ ಫೀಲಿಂಗ್ಸು ಬರ್ತಿಲ್ಲ. ಅದಾದಮೇಲೆ ಅವಳ ಹತ್ರ ಮಾತಾಡಿ ಹತ್ರ ಆಗಿ ಅವಳ ಬಗ್ಗೆ ತಿಳ್ಕೊಬೇಕು ಅಂದ್ಕೊಂಡ್ರು ಕೂಡ ಯಾಕೋ ಮನಸ್ಸು ಒಪ್ಕೋತಾ ಇಲ್ಲ.
ಆಗಲೇ ಅಮ್ಮ ಸಂಬಂಧದ ಬಗ್ಗೆ ಹೇಳಿದ್ಲು. ಆಗ ನನಗೊಂದು ವಿಷಯ ಅರ್ಥ ಆಯಿತು. ಯಾವುದೇ ಸಂಬಂಧ ಆದರೂ ಚಿಕ್ಕ ಸಂಶಯದಿಂದನೇ ಶುರು ಆಗೋದು. ಒಂದ್ಸಲ ನಂಬಿಕೆ ಬಂದರೆ ಸಾಕು, ಆ ಸಂಬಂಧ ಗಟ್ಟಿಯಾಗ್ಬಿಡುತ್ತೆ ಅಂತ. ಅವಾಗಿಂದ ಸ್ಮೈಲಿ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡೋದು, ಅವಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ನೀನು ಅವಳ ಬಗ್ಗೆ ಇಷ್ಟೊಂದು ಡೀಪಾಗಿ ಯೋಚನೆ ಮಾಡ್ತಿದ್ರೆ ಅವಳು ನಿನಗೆ ಚೀಟ್ ಮಾಡ್ತಿದ್ದಾಳೆ ಅಂತ ನಾನು ಯಾವ ಬಾಯಲ್ಲಿ ಹೇಳೋಣ? ಅವಳು ನನಗೆ ಎಷ್ಟೇ ಹತ್ರ ಆಗಬೇಕು ಅಂದ್ಕೊಂಡ್ರು ನಾನೇ ಅವಳನ್ನ ದೂರ ಮಾಡ್ತಿದ್ದೀನಿ. ತುಂಬಾ ಫೀಲ್ ಮಾಡ್ಕೊಂಡಿರ್ಬೋದು. ಅದಕ್ಕೆ ಅವಳಿಗೆ ಈ ರಿಂಗ್ ಕೊಟ್ಟು ನನಗೂ ಅವಳ ಮೇಲೆ ಪ್ರೀತಿ ಇದೆ ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ. ಏನಂತೀಯ ವಿರಾಜ್? ಗುಡ್ ಥಾಟ್ ಅಣ್ಣ. ಆದರೆ ಪ್ರೀತಿನ ಯಾವತ್ತೂ ದುಡ್ಡಿಂದ ಎಕ್ಸ್ಪ್ರೆಸ್ ಮಾಡಬಾರ್ದು ಅಣ್ಣ, ಮನ್ಸಾರೆ ಎಕ್ಸ್ಪ್ರೆಸ್ ಮಾಡಬೇಕು. ಎನಿಹೌ ಮೊನ್ನೆ ತಾನೇ ಎಂಗೇಜ್ಮೆಂಟ್ ರಿಂಗ್ ಹಾಕಿದೆಯಲ್ಲ, ಮತ್ತೆ ರಿಂಗ್ ಕೊಟ್ರೆ ಬ್ರೈಬ್ ಥರ ಇರುತ್ತೆ. ಈ ರಿಂಗ್ ಎಲ್ಲ ಬಿಟ್ಟು ಮನ್ಸಾರೆ ಒಂದ್ಸಲ ಹೇಳಿ ನೋಡು, ಇಟ್ ವರ್ಕ್ಸ್. ನನ್ನ ಪ್ರೀತಿನ ಹೇಗೆ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಈ ರಿಂಗ್ ಬೆಟರ್ ಅಂತ ತಗೊಂಬಂದೆ. ಬಟ್ ಶಿ ಇಸ್ ನಾಟ್ ವರ್ತ್ ಇಟ್ ಅಣ್ಣ. ವಿರಾಜ್, ಐ ಮೀನ್ ನಿನ್ನ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಈ ರಿಂಗ್ ಸಾಕಾಗಲ್ಲ ಅನ್ನೋದು ನನ್ನ ಉದ್ದೇಶ. ಓಕೆ ವಿರಾಜ್, ನೀನು ಹೇಳ್ದೆ ಅಲ್ವಾ, ಬೇರೆ ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಇಟ್ಸ್ ಗೆಟಿಂಗ್ ಲೇಟ್, ನಾನು ಹೋಗಿ ಮಲ್ಕೋತೀನಿ. ಓಕೆ, ಗುಡ್ ನೈಟ್ ಕಣೋ. ಗುಡ್ ನೈಟ್ ಅಣ್ಣ. ಅಣ್ಣ ಸ್ಮೈಲಿನ ನಂಬ್ತಾ ಇದ್ದಾನೆ. ದಿನ ದಿನ ಅವನು ಅವಳು ಕ್ಲೋಸ್ ಆಗ್ತಿದ್ದಾನೆ. ನಾಳೆ ನಿಜ ಗೊತ್ತಾದ್ರೆ ಅಣ್ಣ ತುಂಬ ಹರ್ಟ್ ಆಗ್ತಾನೆ. ಅವಳು ಮೊದಲೇ ತುಂಬ ಸೆನ್ಸಿಟಿವ್. ಇಂಥ ಪೇನಿಂದ ಇವನು ಯಾವತ್ತೂ ಹೊರಗೆ ಬರಕ್ಕೆ ಸಾಧ್ಯನೇ ಇಲ್ಲ. ನೋನೋ, ಇನ್ನೀ ಮ್ಯಾಟರ್ನ ಪ್ರೊಲಾಂಗ್ ಮಾಡಬಾರ್ದು. ಬೇಗ ಇದನ್ನು ಕಟ್ ಮಾಡಬೇಕು. ಎಸ್. ಪೃಥ್ವಿ, ಈ ಟೆನ್ಷನ್ಸ್ ಎಲ್ಲಾನು ಬಿಟ್ಬಿಟ್ಟು ಹ್ಯಾಪಿಯಾಗಿ ನಿನ್ ಜೊತೆ ಸೆಟಲ್ ಆಗ್ಬಿಡ್ಬೇಕು ಅಂತ ಅನ್ನಿಸ್ತಿದೆ. ನಮಗೆ ಯಾವ ಡಿಸ್ಟರ್ಬೆನ್ಸಸ್ಸು ಇರಲ್ಲ. ಹೌದು. ಯಾರ್ದು ಕಾಲ್? ಇನ್ಯಾರೋ ಇದಾನಲ್ಲ, ಮೇನ್ ಡಿಸ್ಟರ್ಬೆನ್ಸ್ ಆನಂದ್. ಓ, ನಾರ್ಮಲ್ ಆಗಿ ಅವ್ನು ಯಾವತ್ತೂ ಕಾಲ್ ಮಾಡಲ್ಲ, ಆದ್ರೆ ಇವತ್ತ್ಯಾಕೆ ಕಾಲ್ ಮಾಡ್ತಿದ್ದಾನೆ? ಪಿಕ್ ಮಾಡಿದ್ರೆ ಗೊತ್ತಾಗುತ್ತಲ್ವಾ ನಿನ್ ಬಕ್ರ ಫ್ಯೂಚರ್ ಹಸ್ಬೆಂಡ್ ಏನ್ ಹೇಳ್ತಾನೆ ಅಂತ. ಲೆಟ್ಸ್ ಸಿ. ವೇಟ್. ಹಲೋ ಆನಂದ್ ಅವರೇ. ಹಾಯ್ ಸ್ಮೈಲಿ. ಸಾರಿ, ನಾನು ಡಿಸ್ಟರ್ಬ್ ಮಾಡ್ತಿದ್ದೀನಾ? ಡಿಸ್ಟರ್ಬ್ ಮಾಡ್ಬಿಟ್ಟು ಮತ್ತೆ ಡಿಸ್ಟರ್ಬ್ ಮಾಡ್ತಿದ್ದೀನಾ ಅಂತ ಬೇರೆ ಕೇಳ್ತಾರೆ. ಅಯ್ಯೋ, ನೋ ನೋ ನೋ, ನೆವರ್. ಅಲ್ಲ, ನೀವ್ ನನಗೆ ಕಾಲ್ ಮಾಡಿದ್ದೆ ಬಿಗ್ ಸರ್ಪ್ರೈಸ್. ಅಂಥದ್ರಲ್ಲಿ ಡಿಸ್ಟರ್ಬೆನ್ಸ್ ಯಾಕಾಗುತ್ತೆ ಹೇಳಿ ಆನಂದ್ ಅವರೇ? ಅದು ನಾನು ನಿಮ್ಮನ್ನು ನಾಳೆ ಒಂದ್ಸಲ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೀವು ಫ್ರೀ ಆಗಿದ್ದೀರಾ? ಡ್ಯೂ ಹ್ಯಾವ್ ಎನಿ ವರ್ಕ್? ನನಗೆ ಯಾವುದೇ ವರ್ಕ್ಸ್ ಇದ್ರೂ ಅದೆಲ್ಲ ನಿಮ್ಮ ಕೆಲಸ ಆದ್ಮೇಲೆನೆ. ಯಾವಾಗ ಎಲ್ಲಿ ಸಿಗೋಣ ಹೇಳಿ, ನಾನು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಹಾಗಾದರೆ ನಾನು ನಿಮಗೆ ಕಾಲ್ ಮಾಡಿ ನಾಳೆ ಟೈಮ್ ಮತ್ತು ಪ್ಲೇಸ್ ಹೇಳ್ತೀನಿ. ಓಕೆ ಆನಂದ್ ಅವರೇ, ನಿಮ್ಮ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಓಕೆ, ಬಾಯ್, ಟೇಕ್ ಕೇರ್. ಯು ಟು ರೀ. ಗುಡ್ ನೈಟ್. ಗುಡ್ ನೈಟ್ ರೀ. ಬಾಯ್ ಬಾಯ್ ಮಿಸ್ಟರ್ ಬಕ್ರಾ. ಏನಂತೆ ಈ ಟೈಮಲ್ಲಿ ಕಾಲ್ ಮಾಡಿದಾನೆ? ನಮ್ ಕುರಿ ತುಂಬಾ ರೊಮ್ಯಾಂಟಿಕ್ ಮೂಡಲ್ಲಿ ಇರೋ ಹಾಗಿದೆ. ಯಾಕೆ, ಏನಂತಿದ್ದ? ಹೇಳ್ಬೇಕಂದ್ರೆ ಆ ಆನಂದ್ ನನ್ಗೆ ಫುಲ್ ಫಿದಾ ಆಗ್ಬಿಟ್ಟಿದ್ದಾನೆ ಅನ್ನಿಸ್ತಿದೆ. ಓ, ಯಾಕೋ ನಾಳೆ ಮೀಟ್ ಮಾಡ್ಬೇಕು ಅಂತ ಇದ್ದಾನೆ. ನೋಡೋಣ ಏನ್ ಹೇಳ್ತಾನೋ ಏನೋ. ಏನ್ ಹೇಳಿದ್ರು ಹೇಳದೇ ಇದ್ರು ಓಕೆ, ಆದ್ರೆ ಏನು ಮಾಡದೇ ಇದ್ರೆ ಅಷ್ಟೇ ಸಾಕಮ್ಮ. ಯು ನಾಟಿ. ಅವನು ಕೂಡ ನನ್ ಗ್ರಿಪ್ಪಿಗೆ ಸಿಗಾಕೊಂಡ್ರೆ ಸಾಕು. ಅದಾದ್ಮೇಲೆ ನಮಗೆ ಯಾವ ತರ ಬೇಕೋ ಹಾಗೆ ಆಡಿಸ್ಬೋದು. ಎಲ್ಲ ನಾವು ಅನ್ಕೊಂಡಿರೋ ತರಾನೇ ನಡೆಯುತ್ತೆ. ಈ ಪೃಥ್ವಿ ಪ್ಲಾನ್ ಮಾಡಿದ್ರೆ ಸಕ್ಸಸ್ ಬಿಟ್ಟು ಫೇಲರ್ ಅನ್ನೋ ಮಾತೇ ಇಲ್ಲ. ಟ್ರೂ. ಹಾಗಿದ್ರೆ ನಮ್ ಸಕ್ಸಸ್ನ ಇವಾಗ್ಲೇ ಸೆಲೆಬ್ರೇಟ್ ಮಾಡೋಣ ವಿತ್ ಐಸ್ ಕ್ರೀಮ್. ಬೇಬಿ, ನೈಟ್ ಟೈಮಲ್ಲಿ ಐಸ್ ಕ್ರೀಮ್ ಏನಕ್ಕೆ? ಪ್ಲೀಸ್ ಡಾರ್ಲಿಂಗ್, ಐ ವಾಂಟ್ ಇಟ್.
ಬೇಕು ಅಂದ್ರೆ ನಿನ್ ಜೊತೆ ಶೇರ್ ಮಾಡ್ತೀನಿ. ಹಾಗಿದ್ರೆ ನಾವು ಐಸ್ ಕ್ರೀಮ್ ತಿನ್ನಲೇಬೇಕು. ಟೂ ಮಿನಿಟ್ಸ್ ಬೇಬಿ, ಈಗಲೇ ತಗೊಂಬರ್ತೀನಿ. ಓಕೆ. ಈ ಟೈಮಲ್ಲಿ ಸ್ಮೈಲಿ ಇಲ್ಲೇನು ಮಾಡ್ತಿದ್ದಾಳೆ? ಖಂಡಿತ ಒಬ್ಳೆ ಬಂದಿರಲ್ಲ. ಇವಳ ಬಾಯ್ ಫ್ರೆಂಡ್ ಕೂಡ ಇಲ್ಲೇ ಎಲ್ಲೋ ಇರ್ತಾನೆ. ಇವತ್ತು ಹೇಗಾದರೂ ಮಾಡಿ ಇವಳನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿಲೇಬೇಕು. ಎಸ್, ನೋ, ಇಳಿಬಾರ್ದು. ನನ್ನ ನೋಡಿದ್ರೆ ಕಷ್ಟ. ಏಯ್, ಅಲ್ಲಿ ನೋಡು, ಅವನು ರಾಕ್ ಸ್ಟಾರ್ ವಿರಾಜ್ ಅಲ್ವಾ? ಅವನ ಗರ್ಲ್ ಫ್ರೆಂಡ್ಗೋಸ್ಕರ ಬಂದಿರಬೇಕು. ವಿರಾಜ್ ನಿನ್ನ ನೋಡ್ಬಿಟ್ಟಿದ್ದಾನೆ. ಅವನಿಗೇನೋ ಡೌಟ್ ಬಂದಿರೋ ಥರ ಐತೆ. ನಾನು ಹೈಡ್ ಆಗಿರ್ತೀನಿ. ಹಾಯ್. ಹೇಳಿ. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಐಸ್ ಕ್ರೀಮ್. ಅಂದರೆ ಇವಳು ಇಷ್ಟೊತ್ತು ಐಸ್ ಕ್ರೀಮ್ಗೋಸ್ಕರ ಕಾಯ್ತಿಲ್ಲ. ಏನೇ ಇದು? ತೆವನ್ ತರ ಕೂತಿದ್ಯಲ್ಲ, ಭಯ ಪಡಿಸ್ಬಿಟ್ಟಿಯಲ್ಲೇ. ನೀನ್ ಯಾವಾಗ ಎದ್ದೇಳ್ತಿ ಅಂತ ನಾನು ವೇಟ್ ಮಾಡ್ತಾ ಇದ್ದೆ. ಏನಕ್ಕೆ? ನಿನ್ಗೊಂದು ಬ್ರೇಕಿಂಗ್ ನ್ಯೂಸ್ ತೋರ್ಸೋಣ ಅಂತ. ಬೆಳಗ್ಗೆನೆ ಏನೇ ನೆನ್ಕೋಳು? ಗೋಳಲ್ಲ ಅಕ್ಕ, ಹೊಸ ಸಿನಿಮಾ ರಿಲೀಸ್ ಆಗಿದೆ. ಸೂಪರ್ ಹಿಟ್ ಲವ್ ಸ್ಟೋರಿ. ಇಬ್ರು ಲವರ್ಸ್ ಇರ್ತಾರೆ. ಮಹಿ, ಬೆಳಗ್ಗೆ ಹೇಳ್ತಿದ್ದ ಹಾಗೆ ಸಿನಿಮಾ ಬಗ್ಗೆ ಯಾಕೆ ಮಾತು? ಹೋಗೆ. ಅಕ್ಕ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ. ಒಂದ್ ನಿಮಿಷ ಕೇಳು. ಸ್ಟೋರಿ ಏನಂದ್ರೆ,
ಇಬ್ರು ಲವರ್ಸ್ ಪ್ರೀತಿಸ್ತಿರ್ತಾರೆ, ಆದ್ರೆ ನಮ್ದು ಪ್ರೀತಿ ಅಲ್ಲ ಅಂತ ಹೇಳ್ತಾರೆ. ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿರ್ತಾರೆ, ಯಾವಾಗ್ಲೂ ಜಗಳ ಆಡ್ತಾನೆ ಇರ್ತಾರೆ, ಯಾವತ್ತೂ ಒಬ್ರನ್ ಬಿಟ್ಟು ಇನ್ನೊಬ್ರು ಇರಲ್ಲ, ಆದ್ರೆ ಒಬ್ರನ್ನೊಬ್ರು ಹೇಟ್ ಮಾಡ್ತಿರ್ತಾರೆ. ಆದ್ರೆ ಹೀರೋಯಿನ್ ತಂಗಿ ತುಂಬಾನೇ ಇಂಟೆಲಿಜೆಂಟ್. ಅವ್ರ ಪ್ರೀತಿನ ಕಂಡು ಹಿಡಿದ್ಬಿಟ್ಲು. ಅವ್ರ ಪ್ರೀತಿನ ಪ್ರೂವ್ ಮಾಡೋದಿಕ್ಕೆ ಎವಿಡೆನ್ಸ್ಗೆ ಅಂತ ಒಂದ್ ವಿಡಿಯೋ ಕೂಡ ಶೂಟ್ ಮಾಡಿದ್ಲು. ಏನ ವಿಡಿಯೋ? ಇರು, ಅದು ನೀನೇ ನೋಡು. ಆ ಹೀರೋಯಿನ್ನ ನೀನು ಎಲ್ಲೋ ನೋಡಿರ್ತೀಯ. ನೀನ್ ಕರ್ದಾಗ ನಾನು ಬರ್ದೇ ಇದ್ದೆ ತಪ್ಪೆ. ಐ ಆಮ್ ಸಾರಿ ವಿರಾಜ್, ಅದು ಹಾಗಲ್ಲ. ನೀನ್ ತುಂಬಾ ಹರ್ಟ್ ಆಗಿದ್ಯಾ ಅಂತ ನನಗೆ ಗೊತ್ತು. ಮಹಿ, ಏನಿದು? ನಿನ್ ಪ್ರೀತಿಗೆ ಸಾಕ್ಷಿ ಅಕ್ಕ. ನಮ್ಮ ಮಧ್ಯೆ ಏನೂ ಇಲ್ಲ, ನೀನ್ ಸುಮ್ನೆ ಕಲ್ಪನೆ ಮಾಡ್ಕೋತಿದ್ಯಾ ಅಂತ ಹೇಳ್ದಲ್ಲ. ಮತ್ತೆ ರಾಕ್ ಸ್ಟಾರ್ ಬಗ್ಗೆ ಯಾಕೆ ಕನ್ವರ್ಸ್ತಾ ಇದ್ದಮ್ಮ? ಅದು ನೆನ್ನೆ ಎಲ್ಲ ನನ್ನ ಇರಿಟೇಟ್ ಮಾಡ್ತಿದ್ನಲ್ಲ, ಆ ಎಫೆಕ್ಟೇ. ಕನ್ಸಲ್ ಬಂದು ಕನ್ಸಲ್ಲೇ ಮಾತಾಡಿರ್ತಾನಷ್ಟೆ. ಹೌದಾ? ನೆನ್ನೆ ತುಂಬಾ ಟೈಮ್ ಪೃಥ್ವಿಯವ್ರ ಹತ್ರನೇ ಇದ್ದೆ ಅಲ್ವಾ? ಮತ್ ಅವ್ರ ಯಾಕೆ ನಿನ್ ಕನ್ಸಲ್ ಬಂದಿಲ್ಲ? ಏನಕ್ಕೆ ಬರ್ಲಿಲ್ಲ ಅಂದ್ರೆ, ಕನ್ಸೇನು ಹೇಳಿ ಕೇಳಿ ಬರ್ತೇನೆ, ಅದ್ಯಾವುದು ನಮ್ ಕಂಟ್ರೋಲಲ್ಲಿ ಇರಲ್ವಲ್ಲ. ನಾನ್ ಹೇಳ ಅಷ್ಟಕ್ಕೂ ನಿಜ ಏನಂದ್ರೆ, ನಿನ್ ಮೈಂಡ್ ಅಲ್ಲಿ ಹಾರ್ಟ್ ಅಲ್ಲಿ ನನ್ ರಾಕ್ ಸ್ಟಾರೇ ಇದ್ದಾನೆ. ಅದಕ್ಕೆ ಅವನ್ ರಿಲೇಟೆಡ್ ಕನ್ಸೇ ಬರತ್ತೆ. ನೀನಂದ ಹಾಗೆ ಇರಿಟೇಟ್ ಮಾಡಿದಿಗ್ ಬಂದ ಅಂದ್ರೆ ಕನ್ಸಲ್ ಬಂದ ತಕ್ಷಣ ನೀನ್ ಅವನ್ನ ಬೈಬೇಕಿತ್ತಲ್ವಾ? ಅಷ್ಟು ಕಾಮ್ ಆಗಿ ರಿಕ್ವೆಸ್ಟಿಂಗ್ ಆಗಿ ಸಾರಿ ಕೇಳಿ ಯಾಕೆ ಸಮಾಧಾನ ಮಾಡ್ತಿದ್ದೆ? ಅಂದ್ರೆ ನಿನ್ನಲ್ಲಿ ಅವನ್ ಬಗ್ಗೆ ಪಾಸಿಟಿವ್ ಫೀಲಿಂಗ್ಸೇ ಇದೆ. ಮಾಹಿ, ಏನೋ ನಿತ್ತಲ್ ಮಾತಾಡಿದ್ದಕ್ಕೆ ಇಷ್ಟು ಸೀನ್ ಎಲ್ಲ ಕ್ರಿಯೇಟ್ ಮಾಡ್ಬೇಡ ನೀನು. ಮೊದಲು ಆ ವಿಡಿಯೋ ಡಿಲೀಟ್ ಮಾಡಿ ನೀನು. ಅಮ್ಮ, ಇಷ್ಟು ದೊಡ್ಡ ಸಾಕ್ಷಿನ ನಾನ್ ಯಾಕೆ ಡಿಲೀಟ್ ಮಾಡ್ಲಿ? ನೋ ಮಾಹಿ, ಇಲ್ಲಿ ಕೊಡು ಅಂತಿದ್ದೀನಲ್ಲ, ಇಲ್ಲಿ ಕೊಡೆ, ಇಲ್ಲಿ ಕೊಡೆ. ಮಾಹಿ, ಮಾಹಿ ನಿಂತ್ಕೋ, ಒಂದ್ ನಿಮಿಷ ನಿಂತ್ಕೊಳೆ. ಮಾಹಿ ಕೊಡಲ್ಲ ಅಕ್ಕ. ಏ ಮಾಹಿ, ಮಾಹಿ ಬೇಡ ಹೇಳ್ತಿದ್ದೀನಿ, ಕೊಟ್ಬಿಡು. ಮಾಹಿ ಪ್ಲೀಸ್ ಕೊಡೆ ಅಕ್ಕ. ಇಲ್ಲಿ ಕೊಡೆ ಅಕ್ಕ, ಒಂದ್ ನಿಮಿಷ ಇರೇ. ಹಾ ತಗೋ, ಈ ವಿಡಿಯೋ ಇಟ್ಕೊಂಡು ನನ್ನ ಹತ್ರನೇ ಆಟ ಆಡ್ತೀಯಾ ನಿನ್ನೋ? ದಡ್ಡಿ ಅಕ್ಕ, ನೀನ್ ಹೀಗೆ ಏನೋ ಮಾಡ್ತೀಯ ಅಂತ ಗೂಗಲ್ ಡ್ರೈವ್ ಅಲ್ಲಿ ಸೇಫ್ ಆಗಿಟ್ಟಿದೀನಿ. ಮಹಿ ಅಂದ್ರೆ ತಮಾಷೆನಾ? ಹಾಯ್ ಆನಂದ್. ಆಯತ್ತೆ. ಏನಿವತ್ತು ಆಫೀಸ್ಗೆ ಹೋಗ್ಲಿಲ್ವಾ? ಇಲ್ಲ ಅತ್ತೆ, ಬೇರೆ ವರ್ಕ್ ಇದೆ. ಓ, ಹಾಗಾದ್ರೆ ಹೇಗೂ ಇವತ್ತು ಆಫೀಸ್ಗೆ ಹೋಗ್ತಾ ಇಲ್ವಲ್ಲ ನೀನು? ಆ ಕೆಲಸ ಮುಗೀತಿದ್ದ ಹಾಗೆ ಸ್ಮೈಲಿನ್ ಕರ್ಕೊಂಡು ಹಾಗೆ ಸುಮ್ಮನೆ ಹೊರಗಡೆ ಹೋಗಿ ಬರ್ಬೋದಲ್ವಾ? ಸ್ಮೈಲಿಗೊಂದು ಫೋನ್ ಮಾಡಿ ಹೇಳ್ಬೋದಲ್ವಾ? ಇಲ್ಲ ಅತ್ತೆ, ಹೇಳಿದ್ನಲ್ಲ, ಇಂಪಾರ್ಟೆಂಟ್ ವರ್ಕ್ ಇದೆ. ಮದ್ವೆ ಆಗೋ ಹುಡುಗಿಗಿಂತ ಕೆಲಸ ಇಂಪಾರ್ಟೆಂಟ್ ಅಂತೀಯಲ್ವಾ ಆನಂದ್? ಲೈಫಲ್ಲಿ ಎಲ್ಲ ಇರಬೇಕು, ಇಲ್ಲಾಂದ್ರೆ ಬೋರ್ ಆಗುತ್ತೆ. ಕರೆಕ್ಟಾಗಿ ಹೇಳಿದ್ರಿ ಅದಕ್ಕೆ. ಎಕ್ಸ್ಕ್ಯೂಸ್ ಮೀ ಸರ್. ಕಮ್ ಇನ್. ಹಲೋ ವಿವೇಕ್, ನಿಮಗೋಸ್ಕರನೇ ವೇಟ್ ಮಾಡ್ತಿದ್ದೆ, ಕೂತ್ಕೊಳ್ಳಿ. ಸಾರಿ ಸರ್, ಸ್ವಲ್ಪ ಲೇಟ್ ಆಯ್ತು. ಹೇಳಿ ಸರ್, ಅರ್ಜೆಂಟಾಗಿ ನನ್ನನ್ನು ಬರಕ್ಕೆ ಹೇಳಿದ್ರಿ? ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಬೇಕಿತ್ತು ವಿವೇಕ್. ಹೇಳಿ ಸರ್. ನಿಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ದೀನಿ, ನೋಡಿ. ಇವನ ಹೆಸರು ಪೃಥ್ವಿ. ಚೈತ್ರ ಅಂತ ನಮಗೆ ತುಂಬ ಬೇಕಾಗಿರೋ ಹುಡುಗಿ. ಇನ್ಫ್ಯಾಕ್ಟ್ ನಮ್ಮ ಮನೆ ಹುಡುಗಿ ಅಂತಲೇ ತಿಳ್ಕೊಳ್ಳಿ. ಅವಳಿಗೆ ಇವನ ಜೊತೆ ಮದುವೆ ಫಿಕ್ಸ್ ಆಗಿದೆ. ಸೊ ಇವನು ಯಾವ ಥರದವನು, ಬ್ಯಾಕ್ಗ್ರೌಂಡ್ ಏನೋ
ಏನು ಕ್ಯಾರೆಕ್ಟರ್? ಟೋಟಲ್ ಆಗಿ ನನಗೆ ಡೀಟೇಲ್ಸ್ ಬೇಕು.